ಪೂಜಾ ಕೊಠಡಿಯಲ್ಲೇ ಅನೇಕ ಗಂಟೆಗಳ ಕಾಲ ಅವರು ದಿನವನ್ನು ಕಳೀತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಸಂಪ್ರದಾಯ, ದೈವ ಭಕ್ತಿ, ಸಂಸ್ಕೃತಿಯನ್ನು ಮೆರೆದಂತಹ ಚೆನ್ನಮ್ಮ ಅವರು. ಇನ್ನು ಸೊಸೆ ಭವಾನಿ ರೇವಣ್ಣ ಅವರು ಕೂಡ ಅಲ್ಲೇ ಇದ್ದಾರೆ. ಬಂದಂತಹ ಅನೇಕ ಜನರನ್ನು ಮಾತನಾಡಿಸ್ತಾ ಇದ್ದಾರೆ. ಪುತ್ರ ರೇವಣ್ಣ ಅವರ ಮನೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಮಧ್ಯಾಹ್ನ ಅಂತ್ಯಕ್ರಿಯೆ ನೆರವೇರಲಿದ್ದು ಸಕಲ ತಯಾರಿಗಳು ಕೂಡ ನಡೀತಾ ಇದೆ. ಈಗಾಗಲೇ ಬಹಳಷ್ಟು ಮೂರ್ನಾಲ್ಕು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ವಾಸ್ತವ್ಯವನ್ನು ಹೂಡಿದರು. ಅಲ್ಲೇ ಕೂಡ ಭವಾನಿ ರೇವಣ್ಣ ಅವರಿದ್ದರು. ಜೊತೆಗೆ ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಜೊತೆಗೆ ಎಲ್ಲರೂ ಭಾಗಿಯಾಗಿದ್ದಾರೆ.